ರಾಜೇಶ್ ಸರ್ ಮೊದಲನೇ ದಿನ ಶೋ ನಡೆದಿದೆ ಇಲ್ಲ, ಇದು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು. ಯಾಕೆಂತಂದ್ರೆ ಒಂದು ಒಳ್ಳೆ ಕಾಂಟೆಂಟ್ ಕೊಟ್ಟಾಗ ಜನರ ಒಂದು ರಿಪ್ಲೈ ಹೇಗಿರುತ್ತೆ ಅನ್ನೋದು ಆಲ್ರೆಡಿ ಪ್ರೂವ್ ಆಗಿದೆ ಈ ಹಿಂದೆ. ಆದ್ರೆ ನಮ್ದಿದು ಕಾಂಟೆಂಟ್ ಜೊತೆಗೆ ಒಂದು ಕಮರ್ಷಿಯಲ್ ಎಲಿಮೆಂಟ್ ನ ಕಟ್ಕೊಟ್ಟಿದೀವಿ ಸ್ಕ್ರೀನ್ ಅಲ್ಲಿ. ಎಲ್ಲಾ ತರದ ಆಡಿಯನ್ಸ್ ಬಂದು ನೋಡಿ ಖುಷಿ ಪಡುವಂತ ಒಂದು ಮೂವಿ, ಜೊತೆಗೆ ಒಂದು ಎಮೋಷನಲ್ ಮೂಮೆಂಟ್ ಆಗುವಂತ ಒಂದು ಮೂವಿ. ಅದಕ್ಕೆ ನಾವು ಒಂದು ಜಸ್ಟಿಫಿಕೇಶನ್ ಕೊಟ್ಟಿದೀವಿ ಇವತ್ತು. ಫಸ್ಟ್ ಶೋ ಕಂಪ್ಲೀಟ್ ಹೌಸ್ಫುಲ್ ಆಗಿ ಇವಾಗ ಜನರ ಮನಸ್ಸನ್ನ ನಿಧಾನವಾಗಿ ಗೆಲ್ತಾ ಇದೆ. ಇವನ್ ಬುಕ್ ಮೈ ಶೋದಲ್ಲಿ ಓಪನ್ ಮಾಡಿದ್ರು ಕೂಡ ಎಲ್ಲಾ ಶೋ ನಿಧಾನಕ್ಕೆ ತುಂಬಾ ಫಿಲ್ಲಿಂಗ್ ಆಗ್ತಾ ಇದೆ, ಫಿಲ್ಲಿಂಗ್ ಫಾಸ್ಟ್. ಸೊ ಹಾಗಾಗಿ ಇವತ್ತಿಂದ ಪೀಟರ್ ಎಲ್ರ ಮನಸ್ಸನ್ನು ತಟ್ಟುತ್ತೆ ಅನ್ನೋ ಭಾವನೆ ನಂದು. ಎಲ್ರು ಖುಷಿ ಪಟ್ಟು ನೋಡ್ತಿದ್ದಾರೆ. ಅದಕ್ಕಿಂತ ದೊಡ್ಡ ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನ್ ಹೇಳ್ತಾರೆ, ದೊಡ್ಡದಲ್ಲ. ಸೊ ಹಾಗಾಗಿ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಆಮೇಲೆ ತಂತ್ರಜ್ಞರಿಗೆ ಲಾಸ್ಟ್ ಅಲ್ಲಿ ನಾವು ನಟರು ನಿಲ್ತೀವಿ. ಸೊ ಹಾಗಾಗಿ ಇದು ತಂತ್ರಜ್ಞರ ಗೆಲುವು, ಹಾಗೆ ಪ್ರೊಡಕ್ಷನ್ ಹೌಸ್, ಹಾಗೆ ನಿರ್ದೇಶಕರ ಗೆಲುವು ಅಂತ ಹೇಳಕ್ ಇಷ್ಟಪಡ್ತೀವಿ. ಕ್ಲೈಮ್ಯಾಕ್ಸ್ ಪೋರ್ಷನ್ ಅನ್ನೋದು ಜನರನ್ನ ಎಮೋಷನಲ್ ಮಾಡದೆ ನಾವು ಹೊರಗಡೆ ಕಳಿಸ್ಬಿಟ್ರೆ ಜನಕ್ಕೆ ಒಂದು ಏನಂತಾರೆ, ಲಾಸ್ಟ್ ಅಲ್ಲಿ ಒಂದು ಚೆನ್ನಾಗಿರೋ ತಿಂಡಿ ತಿನ್ಬಿಟ್ಟು ಟೇಸ್ಟ್ ಉಳ್ಕೊಳ್ತಲ್ಲ, ಟೇಸ್ಟ್ ಬಟ್ ಅದು ಸಿಗ್ತಾ ಇರ್ಲಿಕ್ಕ. ಈಗ ಆ ಒಂದು ಕ್ಲೈಮ್ಯಾಕ್ಸ್ ಅನ್ನು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಇಡೀ ಸಿನಿಮಾ. ಜನ ಅದನ್ನ ನೆನ್ಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕಿಂತ ದೊಡ್ಡ ಖುಷಿ ನಮ್ಗೆ ಇನ್ನೇನು ಇಲ್ಲ. ಒಟ್ನಲ್ಲಿ ಜನ ಆ ಗುಂಗಲ್ಲಿ ಹೊರಗಡೆ ಹೋದಾಗ ಗುಂಗಲ್ಲೇ ಇರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದು ನೆರವೇರಿದೆ. ಒಂದೊಂದು ಸಿನಿಮಾದ ಟ್ರೀಟ್ಮೆಂಟ್ ಒಂದೊಂದ್ ತರ ಇರುತ್ತೆ. ಆದ್ರೆ ಈ ತರದ ಒಂದು ಚಂಡೆ, ಒಂದು ಸಾಂಸ್ಕೃತಿಕ ಕಲೆಯ ಮಟೀರಿಯಲ್ ನ ಇಟ್ಕೊಂಡು ಒಂದು ಸಸ್ಪೆನ್ಸ್ ಡ್ರಾಮಾನ ಕ್ರಿಯೇಟ್ ಮಾಡೋದಷ್ಟು ಈಸಿ ಅಲ್ಲ. ತುಂಬಾ ಜನ ಬರ್ತಿದ್ರು, ಮಲೆನಾಡಿನಲ್ಲೇ ನಡೆಯುವಂತ ಸಸ್ಪೆನ್ಸ್ ಥ್ರಿಲ್ಲರ್ ತುಂಬಾ ಜಾಸ್ತಿ ಇದೆ ಅಂತ. ಎಸ್, ಮಲೆನಾಡಲ್ಲೇ ಒಂದು ವಿಚಿತ್ರವಾದಂತ ಒಂದು ಮಿಸ್ಟ್ರಿ ಇದೆ, ಅದನ್ನ ಯಾರು ಗಮನಿಸಿರಲ್ಲ. ಅದನ್ನ ನಾವ್ ಇಲ್ಲಿ ಮತ್ತೆ ಮತ್ತೆ ಕಟ್ಕೊಡುವಂತ ಪ್ರಯತ್ನ ನಡೀತಿದೆ. ಇವರು ನಮ್ಮ ನಿರ್ದೇಶಕರು ಸುಖೇಶ್ ಶೆಟ್ಟಿ, ಈಗ ಇವ್ರು ಮಾತಾಡ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಓಪನಿಂಗ್ ಇದೆಯಲ್ಲ, ಇದು ನಮಗೆ ಸಿಕ್ಕಿರುವಂತ ಬೂಸ್ಟ್ ಇದೆಯಲ್ಲ, ಅಂಡ್ ಇದಕ್ಕೆ ನಾವು ಪಟ್ಟಿರುವಂತ ಕಷ್ಟಗಳಾಗ್ಲಿ ಎಲ್ಲವೂ ಮರ್ತೋಗ್ತಾ ಇದೆ. ಎಲ್ರು ಮಾತಾಡ್ತಾರೆ. ಎಲ್ರಿಗೂ ನಾವು ಪ್ರಮೋಷನ್ ಪ್ರಾಮಿಸ್ ಮಾಡಿದ್ವಿ, ನಿಮ್ಮನ್ನ ಮಡಿಕೇರಿಯಿಂದ ಭಾಗಮಂಡಲದಿಂದ ನಿಮ್ಮನ್ನ ಒಂದು ಸುತ್ತಾಕಿಸ್ಬಿಟ್ಟು ಒಂದು ರೋಚಕವಾದ ಕಥೆ ಹೇಳಿ ವಾಪಸ್ ಕರ್ಕೊಂಡ್ಬಂದ್ ಬಿಡ್ತೀವಿ ಅಂತ. ಅಷ್ಟೂ ಜನ ಮಾತಾಡ್ತಿರೋದು ಅದ್ರ ಬಗ್ಗೆನೆ. ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಹೊರಗಡೆ ಬಂದಾಗ ಯಾವ ಆಕ್ಟರ್ ಹೆಸರು ನೆನ್ಪು ಬರ್ತಾ ಇಲ್ಲ ಯಾರಿಗೂ. ಕ್ಯಾರೆಕ್ಟರ್ ಅಂತ ರಾಜೇಶ್ ಕರೀತಾ ಇದ್ದಾರೆ, ಜಾತಿನ ರಾಧಾ ಅಂತ ಕರೀತಾ ಇದ್ದಾರೆ, ಅಂಡ್ ಮೇರಿ ಅಂತ ಕರೀತಾ ಇದ್ದಾರೆ ಇವ್ರನ್ನ. ಸೊ ಇದಕ್ಕಿಂತ ಇನ್ನೇನ್ ಬೇಕು? ಅದೆಲ್ಲ ಟೈಮ್ ಬಂದಾಗ ಗೊತ್ತಾಗತ್ತೆ. ಪ್ರತಿಯೊಂದು ಅಂತ ಎಕ್ಸ್ಪ್ಲನೇಷನ್ ಬಂದಿದೆ. ಯಾಕಂದ್ರೆ ಒಂದು ಡೀಸೆಂಟ್ ಸಿನಿಮಾವನ್ನ ಕಮರ್ಷಿಯಲ್ ಆಗಿ ಮಾಡ್ಕೊಡೋದು ಅಷ್ಟು ಈಸಿ ಕೆಲಸ ಇಲ್ಲ. ಆಮೇಲೆ ಒಂದು ನಾನು ಹೇಳಿದಾಗೆ ಸಾಂಸ್ಕೃತಿಕ ಹಿನ್ನೆಲೆ ಇರುವಂತ ಒಂದು ಚಂಡೆ ಮೇಳವನ್ನ ಕಟ್ಕೊಟ್ಟು ಅದಕ್ಕೂ ಜಸ್ಟಿಫಿಕೇಶನ್ ಕೊಟ್ಟು ಎಲ್ಲೂ ಕೂಡ ಅದನ್ನ ಮಂಕ್ ಮಾಡದೆ ಇಡೀ ಸಿನಿಮಾ ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ತಗೊಂಡು ಹೋಗಿರುವಂತದ್ದು ನಮ್ಮ ನಿರ್ದೇಶಕರ ಮೊದಲ ಗೆಲುವು, ಹಾಗೆ ನಮ್ಮ ತಂಡದ ಮೊದಲ ಗೆಲುವು. ಎಸ್, ನಮ್ಮ ತಂಡಕ್ಕೆ ಇದು ಇಂಥ ಒಂದು ಓಪನಿಂಗ್ ಬೇಕಿತ್ತು. ಅಂಡ್ ಈ ಓಪನಿಂಗ್ ಇನ್ನು ಉಳಿದಿರುವಂತ ಎಲ್ಲಾ ಥಿಯೇಟರ್ಗಳು, ಅಂಡ್ ಇವಾಗ ನಮ್ಗೆ ಕಾಲ್ ಬಂದಿತ್ತು ಒಂದು 2-3 ಕಡೆಯಿಂದ. ಸೊ ಫಾಸ್ಟ್ ಫೀಲಿಂಗ್ ಆಗ್ತಾ ಇದೆ ಅಂತ. ಅಂಡ್ ವಿ ಆರ್ ವೆರಿ 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 ಥ್ಯಾಂಕ್ಫುಲ್ ಟು ದ ಆಡಿಯನ್ಸ್. ಅಂಡ್ ನಮ್ಮ ಜೊತೆ ನಿಂತು ಸಪೋರ್ಟ್ ಮಾಡ್ತಿರುವಂತ ಮೀಡಿಯಾದವ್ರಿಗೆ, ಡೇ 1 ಇಂದ ನಮಗೆ ಸಪೋರ್ಟ್ ಮಾಡ್ತಿರುವಂತ ಮೀಡಿಯಾದವ್ರಿಗಾಗ್ಲಿ ಎಲ್ಲರಿಗೂ ನಾವು ಇಡೀ ತಂಡದಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ಇಟ್ ವಾಸ್ ಟ್ರೆಮೆಂಡಸ್. ನಾವು ಅದ್ರದ್ದು ವಿಡಿಯೋನ ಕೂಡ ಬಿಟ್ಟಿದ್ವಿ. ಎಷ್ಟರ ಮಟ್ಟಿಗೆ ಅಂದ್ರೆ ನಮಗೆ ಯಾವ್ದು ಕಟ್ ಮಾಡೋದು, ಯಾವ್ದು ಇಟ್ಕೊಳ್ಳೋದು, ಯಾವ್ದು ಬಿಡೋದು ಅನ್ನೋಷ್ಟ್ರ ಮಟ್ಟಿಗೆ ನಮ್ಗೆ ರೆಸ್ಪಾನ್ಸ್ ಬಂದಿತ್ತು. ಅಂಡ್ ಪ್ರತಿಯೊಬ್ರು ಹೇಳ್ತಾ ಇದ್ದಿದ್ದು, ಈ ಸಿನಿಮಾ ಏನೋ ಬೇರೆ ತರ ಪ್ರೆಸೆಂಟ್ ಮಾಡಿದೀರಾ, ಏನೋ ಬೇರೆ ತರ ಏನೋ ಹೇಳಕ್ ಹೊರಟಿದ್ದೀರಾ, ಅಂಡ್ ಅದು ನೀಟಾಗಿ ಕಮ್ಮಿ ಆಗಿದೆ. ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಇನ್ ರೀಸೆಂಟ್ ಟೈಮ್ಸ್ ಅಂತ ಹೇಳ್ತಿದ್ದಾರೆ. ಸೊ ಅದು ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಸುಮ್ನೆ ಯಾವ್ದು ಎಮೋಷನಲ್ ಡ್ರಾಮಾಗಳು ನಡೀತಿಲ್ಲ. ಅವ್ರವ್ರ ಕಣ್ಗಳು ಹೇಳ್ತಾ ಇದಾವೆ, ಆಡಿಯನ್ಸ್ ಕಣ್ಗಳು ಹೇಳ್ತಾ ಇದಾವೆ, ಅವ್ರ ಮುಖದ ಭಾವನೆ ಹೇಳುತ್ತೆ ಸಿನಿಮಾ ಹೇಗಿದೆ ಅಂತ. ಯಾವುದೇ ಸುಮ್ನೆ ಪ್ರಮೋಷನಲ್ ಗಿಮಿಕ್ ಆಗ್ಲಿ, ಮಟೀರಿಯಲ್ ಆಗ್ಲಿ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಅದು ಬರೀ ಎಂಟರ್ಟೈನ್ಮೆಂಟ್ ಮಾತ್ರ. ಅದು ಸ್ಕ್ರೀನ್ ಅಲ್ಲಿ ನಾವು ಮ್ಯಾಜಿಕ್ ಮಾಡಿದೀವಿ. ಜನ ಅದನ್ನ ತಗೊಂಡು ಖುಷಿ ಪಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಬೇರೆ ಯಾವ್ದು ಇಲ್ಲ. ಈಗ ಇನ್ನಷ್ಟು ಲಾರ್ಜರ್ ಆಡಿಯನ್ಸ್ ನಾವು ಕನೆಕ್ಟ್ ಆಗ್ತಾ ಇದೀವಿ. ಈಗ ಅವ್ರನ್ನ ಒಂದು ಒಪಿನಿಯನ್ ಕೂಡ ಕೇಳುವಂತ ಟೈಮ್ ನಮ್ಗೆ. ಸೊ ಎಲ್ಲ ಮೀಡಿಯಾ ಪೀಪಲ್ಗೆ ನಮ್ಮ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರ. ಇದೇ ತರ ಪ್ರಮೋಟ್ ಮಾಡಿ ಕನ್ನಡ ಚಿತ್ರವನ್ನ ಗೆಲ್ಸೋ ಪ್ರಯತ್ನ ಕಡೆ ಬಾಳೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.